ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರಕ್ಕೆ ಅನ್ಯಾಯ. ಉತ್ತರ ಕರ್ನಾಟಕ ಭಾಗದ ಚರ್ಚೆ ವೇಳೆ ಸಚಿವರು ಗೈರಾಗಿದ್ದಾರೆ. ಸಚಿವರ ಈ ನಡೆ ಬಗ್ಗೆ ಬಿಜೆಪಿ ನಾಯಕರು ಬೇಸರ ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಚಿವರು ಗೈರಾಗಿರೋದು, ಸಚಿವರ ನಡೆ ಬಗ್ಗೆ ಬಿಜೆಪಿ ನಾಯಕರು ಬೇಸರ ಹೊರಹಾಕ್ತಾ ಇದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಸಚಿವರು ಅಧಿಕಾರಿಗಳು ಗೈರಾಗಿದ್ದಾರೆ. ಇವತ್ತು ಸಿಎಂ ಒಬ್ಬರು ಮಂತ್ರಿ ಬಿಟ್ರೆ ಯಾರೂ ಕೂಡ ಇರಲಿಲ್ಲ. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯವನ್ನ ಎದ್ದು ತೋರಿಸ್ತಾ ಇದೆ. ಮಂತ್ರಿಗಳು ರಾಜಕೀಯ ಮಾಡೋದಕ್ಕಷ್ಟೇ ಸೀಮಿತ. ಸಿಎಂ ಡಿಸಿಎಂ ಕುರ್ಚಿ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲಹರಣ ಮಾಡ್ತಾ ಇದ್ದಾರೆ. ಈ ಸಿಎಂ ಕುರ್ಚಿ ಫೈಟ್ ಏನು ನಡೀತಾ ಇದೆ ಅದರ ಬಡಿದಾಟದಿಂದಾಗಿ ಅಧಿವೇಶನ ಬಲಿ ಪಡೆದಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅರವಿಂದ್ ಬೆಲ್ಲದವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳಿಗೆ ಡ್ಯೂಟಿ ಕೊಟ್ಟಿರ್ತಾರೆ. ಯಾರು ವಿಧಾನಸಭೆಯಲ್ಲಿ ಕುತ್ಕೋಬೇಕು, ಯಾರು ವಿಧಾನ ಪರಿಷತ್ನಲ್ಲಿ ಕುತ್ಕೋಬೇಕು, ಮತ್ತು ಯಾರ್ಯಾರು ಪ್ರಶ್ನೆಗಳು ಇವತ್ತು ಬರ್ತಾವ ಅವ್ರು ಯಾರು ಉತ್ತರ ಕೊಡಬೇಕಂತೇಳಿ ಇವತ್ತು ಕೂಡ ಸಭಾಧ್ಯಕ್ಷರ ಗಮನಕ್ಕೆ ಇದೆ. ಮುಖ್ಯಮಂತ್ರಿಗಳು ಮತ್ತು ಇನ್ನೊಬ್ಬ ಮಂತ್ರಿಗಳು ಬಿಟ್ಟರೆ ಯಾರೂ ಇದ್ದಿದ್ದಿಲ್ಲ ಸದನದಲ್ಲಿ, ಅಧಿಕಾರಿಗಳು ಇರೋದಿಲ್ಲ. ಅಂದರೆ ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ತೋರಿಸ್ತದೆ. ಈ ಮಂತ್ರಿಗಳಿಗೆಲ್ಲ ಏನು ತಿಳ್ಕೊಂಬಿಟ್ಟಾರಂದ್ರೆ ರಾಜಕಾರಣ ಮಾಡೋದಕ್ಕೆ ಅಷ್ಟೇ ತಾವು ಮಂತ್ರಿಗಳಂತ ತಿಳ್ಕೊಳೋದು. ಗವರ್ನೆನ್ಸ್ ಏನಿದೆ ಅಲ್ಲ, ಆ ಆಡಳಿತ ಮಾಡೋದು ಅದು ಮಂತ್ರಿಗಳ ಒಂದು ಬಹಳ ಮುಖ್ಯ ಭಾಗ. ಅವ್ರ ಕೆಲಸದು ಗವರ್ನೆನ್ಸ್ ಮಾಡಿ ಒಂದು 20% ಟೈಮ್ ರಾಜಕಾರಣ ಮಾಡಲಿ, ಆದರೆ 100% ಟೈಮ್ ರಾಜಕಾರಣ ಮಾಡ್ಕೊಂತ ರಾತ್ರಿ ಇವರೆಲ್ಲ 1-2 ಗಂಟೆ ತನಕ ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಂಡು ಕುಂತ್ರೆ ಎಲ್ಲಿ ಸದನಕ್ಕೂ ಬರೋದಿಲ್ಲ, ಆಡಳಿತನೂ ಮಾಡೋದಿಲ್ಲ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೂ ಅಟೆಂಡ್ ಆಗ್ತಾ ಇಲ್ಲ, ಯಾರೂ ಅಟೆಂಡ್ ಆಗ್ತಾ ಇಲ್ಲ. ಮಂತ್ರಿಗಳು ಒಬ್ಬರು ಅಂತ ಐಡೆಂಟಿಫೈ ಮಾಡಿ ಹೇಳಕ್ಕೆ ತಯಾರಿಲ್ಲ. ಯಾವ ಮಂತ್ರಿಗಳಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ. ಈ ಮಂತ್ರಿಗಳಿಗೆ ಡ್ಯೂಟಿ ಕೊಟ್ಟಿರ್ತಾರೆ. ಯಾರು ವಿಧಾನಸಭೆಯಲ್ಲಿ ಕುತ್ಕೋಬೇಕು, ಯಾರು ವಿಧಾನ ಪರಿಷತ್ನಲ್ಲಿ ಕುತ್ಕೋಬೇಕು, ಮತ್ತು ಯಾರ್ಯಾರು ಪ್ರಶ್ನೆಗಳು ಇವತ್ತು ಬರ್ತಾವ ಅವ್ರು ಯಾರು ಉತ್ತರ ಕೊಡಬೇಕಂತೇಳಿ ಇವತ್ತು ಕೂಡ ಸಭಾಧ್ಯಕ್ಷರ ಗಮನಕ್ಕೆ ಇದೆ. ಮುಖ್ಯಮಂತ್ರಿಗಳು ಮತ್ತು ಇನ್ನೊಬ್ಬ ಮಂತ್ರಿಗಳು ಬಿಟ್ಟರೆ ಯಾರೂ ಇದ್ದಿದ್ದಿಲ್ಲ ಸದನದಲ್ಲಿ, ಅಧಿಕಾರಿಗಳು ಇರೋದಿಲ್ಲ. ಅಂದರೆ ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ತೋರಿಸ್ತದೆ. ಈ ಮಂತ್ರಿಗಳಿಗೆಲ್ಲ ಏನು ತಿಳ್ಕೊಂಬಿಟ್ಟಾರಂದ್ರೆ ರಾಜಕಾರಣ ಮಾಡೋದಕ್ಕೆ ಅಷ್ಟೇ ತಾವು ಮಂತ್ರಿಗಳಂತ ತಿಳ್ಕೊಳೋದು. ಗವರ್ನೆನ್ಸ್ ಏನಿದೆ ಅಲ್ಲ, ಆ ಆಡಳಿತ ಮಾಡೋದು ಅದು ಮಂತ್ರಿಗಳ ಒಂದು ಬಹಳ ಮುಖ್ಯ ಭಾಗ.